ಸ್ನೇಹಿತರೆ ನಮಸ್ಕಾರ. 2 ವರ್ಷದ ಹಿಂದೆ 2024ರ ಜೂನ್ ತಿಂಗಳಲ್ಲಿ ನಾವು ಒಂದು ಸಣ್ಣ ಅರಣ್ಯವನ್ನ ನಿರ್ಮಿಸಿದ್ವಿ. ಕಮಲಬಾಯಿ ಹೈಸ್ಕೂಲಿನ ಒಳಗಿನ ಒಂದು ಗ್ರೌಂಡ್ ಅಲ್ಲಿ 2 ಸೆಂಟ್ಸ್ ಜಾಗದಲ್ಲಿ 20 ಪ್ರಭೇದದ ಗಿಡಗಳನ್ನ ನೆಟ್ಟು ನಾವು ಮಿಯಾವಾಕಿ ಅರಣ್ಯ ಅಂತ ಮಾಡಿದ್ವಿ. ಜೀತ್ ಮಿಲನ್ ರೋಚೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ನಡೆಯಿತು. ನೋಡಿ, 2 ವರ್ಷದಲ್ಲಿ ಈ ಒಂದು ನೆಟ್ಟಂತ ಸಣ್ಣ ಸಣ್ಣ ಗಿಡಗಳು ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿವೆ ನೋಡಿ. ಈ ಕಾಲೇಜಿನ ವ್ಯವಸ್ಥೆ ಬಹಳ ಚೆನ್ನಾಗಿ ಇದನ್ನ ಬೆಳವಣಿಗೆ ಮಾಡಲಿಕ್ಕೆ ಸಹಕಾರ ಮಾಡಿದೆ. ಒಂದು ಮರ ಅಂತೂ 20 ಅಡಿಗೂ ಮೇಲೆ ಹೋಗಿದೆ 2 ವರ್ಷದಲ್ಲಿ. ಈ ಬೆಳವಣಿಗೆ ಅಲ್ಲಿದೆ ನೋಡಿ, ಅದು 20 ಅಡಿಗಿಂತಲೂ ಮೇಲೆ ಹೋಗಿದೆ. ಮತ್ತೆಲ್ಲವೂ ಏನು ಸಮೃದ್ಧ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. 2 ದೊಡ್ಡ ದೊಡ್ಡ ಮರಗಳು ಇರೋದ್ರಿಂದ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಆಗಿ ಗಿಡಗಳೆಲ್ಲ ಬೆಳಕಿನಡೆಗೆ ಹೋಗ್ತಾ ಇವೆ. ಬಿಟ್ರೆ ಒಳ್ಳೆ ಸಣ್ಣ ಅರಣ್ಯ. ಇನ್ನೊಂದು 3-4 ವರ್ಷದಲ್ಲಿ ಇದು ಉತ್ತಮವಾದ ಒಂದು ಮಿಯಾವಾಕಿ ಅರಣ್ಯ ಆಗಿಬಿಡ್ತದೆ. ಸ್ನೇಹಿತರೆ ಮತ್ತೊಮ್ಮೆ ನಮಸ್ಕಾರ. ಇದು ಕೂಡ 2024ರಂದು ಇಂದ್ರಾಳಿಯ ಜಯಂತ್ ಐತಾಳ್ ದಂಪತಿಯ ಆಸಕ್ತಿಯ ಮೇರೆಗೆ ಇಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ ನೋಡಿ. 2 ವರ್ಷ ಆಯ್ತು. ಇಲ್ಲೆಲ್ಲ ಗಿಡಗಳೆಲ್ಲ ಬೆಳೆದು ನಿಂತಿವೆ. ನಮ್ಮ ಅಭಿಯಾನವನ್ನ ನೋಡಿ ಅವರು ಅವಾಗ ನೋಡ್ತಾ ಇದ್ರು. ಅವರಲ್ಲಿ ಒಂದು ಆಸಕ್ತಿ ಇತ್ತು, ನಮ್ಮಲ್ಲೂ ಗಿಡಗಳನ್ನ ನೆಡ್ಬೇಕಂತ ಹೇಳಿದ್ರು. ಆ ಕಾರಣಕ್ಕೆ ಒಂದಷ್ಟು ಗಿಡಗಳನ್ನ ನೆಟ್ಟಿದ್ವಿ ನಾವು. ನಂದು ಹ್ಯಾಪಿ ಬರ್ತ್ಡೇ. ಹೌದಾ? ಯಾರ್ದು? ನಿಮ್ಮ ಬರ್ಡೇ ಕೂಡ, ಅವಿನಾಶ್ ಕಾಮತ್ರದ್ದು ಬರ್ಡೇ ಕೂಡ ಇತ್ತು. ಆ ದಿನ ಇಲ್ಲಿ ನೆಟ್ಟಂತ ಗಿಡಗಳು ನೋಡಿ ಎಲ್ಲ ಬೆಳೆದು ನಿಂತಿವೆ. ನುಗ್ಗೆ ಗಿಡ, ಇನ್ನು ಚಿಕ್ಕು ಅಥವಾ ಚೆರಿ, ಪೇರಳೆ, ಎಲ್ಲ ಗಿಡಗಳು ಒಂದು ಹಂತಕ್ಕೆ ಬೆಳೆದು ಇನ್ನೇನು ಫಲ ಕೊಡುವ ಹಂತದಲ್ಲಿದೆ. ಇದು ನಮ್ಗೆ ಬಹಳ ತೃಪ್ತಿ ಕೊಡುವಂತ ವಿಚಾರ. ನಿಮ್ಮ ಕಡೆನೂ ಸಾಕಷ್ಟು ಕಡೆ ಖಾಲಿ ಜಾಗ ಇದ್ರೆ ನಮ್ಮನ್ನು ಕರೀರಿ, ನಾವು ಬಂದು ಗಿಡ ನೆಡ್ತೀವಿ. ನೀವು ಬೆಳೆಸಿ ಆ ಪರಿಸರವನ್ನ ನಾವೆಲ್ಲರೂ ಸೇರಿ ಹಸಿರಾಗಿಟ್ಟುಕೊಳ್ಳೋಣ. ನಮಸ್ಕಾರ.